ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ನೀನು ಹೇಳಿದ್ದು ಅಕ್ಷರಶಃ ನಿಜವಾಗಿದೆ. ಹೇ ಪುರುಷೋತ್ತಮ, ಆ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನಗೆ ಬಯಕೆಯಾಗಿದೆ. ಅರ್ಜುನನಿಗೆ ಭಗವಂತ ಈವರೆಗೂ ಹೇಳಿದ ಪ್ರತಿಯೊಂದು ವಿಷಯವೂ ಸರಿ ಎನಿಸಿದೆ. ಇದುವರೆಗೂ ಕೇಳುತ್ತಾ ಒಂದು ಭ್ರಮಾಲೋಕದಲ್ಲಿ ತೇಲಿದ್ದಾಗಿದೆ. ಆದರೆ ಇದೀಗ ಸಕಲವನ್ನೂ ಆವರಿಸಿರುವ ಹಾಗೂ ಎಲ್ಲವೂ ತಾನೇ ಎಂದು ಹೇಳಿದ ರೂಪವನ್ನು ತನ್ನ ಕಣ್ಣಿನಿಂದ ನೋಡಬೇಕೆಂಬ ಆಸೆ ಅರ್ಜುನನಿಗಿರಲಿ. ಭಗವದ್ಗೀತೆ ಓದಿದ ಎಲ್ಲರಿಗೂ ಆಸೆಯಾಗಿರದೇ ಇರದು. ರವಿ ಕಾಣದ್ದು ಕವಿ ಕಂಡ ಎಂಬಂತೆ ಒಬ್ಬ ಸಮರ್ಥ ವರದಿಗಾರ ಅಥವಾ ಬರಹಗಾರ ಪ್ರತಿಯೊಂದು ವಿಷಯಕ್ಕೂ ಜೀವ ತುಂಬಬಲ್ಲ. ಕಥೆಯನ್ನೋ ಕಾದಂಬರಿಯನ್ನೋ ಪುರಾಣವನ್ನೋ ಓದುತ್ತಾ ಹೋದಂತೆ ಮನಸ್ಸು ಗ್ರಹಿಸುತ್ತಾ ಹೊಸ ಲೋಕಕ್ಕೆ ಕರೆದೊಯ್ಯಬಹುದು. ಕಥೆಯನ್ನು ಓದಿ ಮುಗಿಸಿದಾಗ ಇದನ್ನು ದೃಶ್ಯ ಮಾಧ್ಯಮದ ಮೂಲಕ ಅರ್ಥ ಮಾಡಿಕೊಂಡರೆ ಹೇಗೆ ಎಂಬ ಕುತೂಹಲದ ಪ್ರಶ್ನೆ ಎದುರಾಗದೇ ಇರದು. ಒಂದು ಸುಂದರ ವನದ ವರ್ಣನೆ ಮಾಡಿದ್ದನ್ನು ಓದುವಾಗ ಅಂತಹ ಕಾಡು ಇದ್ದರೆ ನೋಡಿ ಬರಬೇಕು ಎಂಬ ಮನಸ್ಸು ಸಹಜ. ಅರ್ಜುನನ ಪರಿಸ್ಥಿತಿಯೂ ಇದೇ ಆಗಿದೆ. ತಾನು ಭಗವಂತನಿಂದ ಕೇಳಿದ್ದನ್ನು ಕಣ್ಣಿನಿಂದ ನೋಡುವ ಕುತೂಹಲ ಹೆಚ್ಚಾಗಿದೆ. ಈ ಕಾರಣದಿಂದ ಭಗವಂತನ ದೇಹದ ಒಳಗೆ ಇರುವ ವಿಶ್ವವನ್ನು ತೋರಿಸುವಂತೆ ಕೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.